ಜೈ ಗುರುದೇವ್. ನಮಸ್ತೆ ಎಲ್ಲರಿಗೂ. ಇಂದಿನ ವಿಷಯ ಮಾನವ ದೇಹದಲ್ಲಿರುವ 7 ಚಕ್ರಗಳು. ಮಾನವ ದೇಹದಲ್ಲಿರುವ 7 ಚಕ್ರಗಳು ಯಾವುದೆಂದರೆ ಮೂಲಾಧಾರ ಚಕ್ರ, ಬೀಜಮಂತ್ರ ಲಂ, ಬೆನ್ನುಮೂಳೆಯ ತಳಭಾಗದಲ್ಲಿದೆ. ಎರಡನೆಯದು ಸ್ವಾಧಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ, ಬೀಜಮಂತ್ರ ವಂ, ಜನನಾಂಗದ ಮೇಲಿನ ಭಾಗದಲ್ಲಿದೆ. ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಸ್, ಬೀಜಮಂತ್ರ ರಂ, ಹೊಕ್ಕಳಿನ ಭಾಗದಲ್ಲಿದೆ. ನಾಲ್ಕನೆಯದು ಅನಾಹತ ಚಕ್ರ, ಹಾರ್ಟ್ ಚಕ್ರ, ಬೀಜಮಂತ್ರ ಯಂ, ಎದೆಯ ಭಾಗದಲ್ಲಿದೆ. ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ, ಗಂಟಲಿನ ಭಾಗದಲ್ಲಿದೆ. ಬೀಜಮಂತ್ರ ಹಂ. ಆರನೆಯದು ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ, ಹುಬ್ಬುಗಳ ನಡುವೆ ಇದೆ. ಸಹಸ್ರಾರ ಚಕ್ರ, 7ನೇ ಚಕ್ರ, ಬೀಜಮಂತ್ರ ಓಂ ಅಥವಾ ಸೋಹಂ, ತಲೆಯ ಮೇಲ್ಭಾಗದಲ್ಲಿದೆ. ಈ ಮಾನವ ದೇಹದ 7 ಚಕ್ರಗಳನ್ನು ಸಕ್ರಿಯಗೊಳಿಸಲು ಅಥವಾ ಸಮತೋಲನಗೊಳಿಸಲು ನಿರ್ದಿಷ್ಟವಾದ ಬೀಜಮಂತ್ರಗಳನ್ನು ಬಳಸಲಾಗುತ್ತದೆ. ಇವು ಮೂಲಾಧಾರದಿಂದ ಸಹಸ್ರಾರದವರೆಗೆ ಬೀಜಮಂತ್ರಗಳನ್ನು ಪಠಿಸಬೇಕು. ಲಂ, ವಂ, ರಂ, ಯಂ, ಹಂ, ಓಂ, ಮೌನ ಅಥವಾ ಓಂ. ಈ ಮಂತ್ರಗಳನ್ನು ಪಠಿಸುವುದರಿಂದ ಶಕ್ತಿ ಕೇಂದ್ರಗಳು ಶುದ್ಧವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಮೊದಲನೆಯದಾಗಿ ಮೂಲಾಧಾರ ಚಕ್ರ. ಇದು ಬೆನ್ನುಹುರಿಯ ಕೆಳಭಾಗದಲ್ಲಿರುವ ಶಕ್ತಿಯ ಕೇಂದ್ರವಾಗಿದೆ. ಇದು ಭೌತಿಕ ಬದುಕಿನ ಅಡಿಪಾಯವನ್ನು ಪ್ರತಿನಿಧಿಸುತ್ತದೆ. ಸುರಕ್ಷತೆ, ಸ್ಥಿರತೆ ಮತ್ತು ಭೂಮಿಯೊಂದಿಗೆ ಸಂಪರ್ಕವನ್ನು ಒದಗಿಸುತ್ತದೆ. ಇದನ್ನು ಸಮತೋಲನಗೊಳಿಸುವುದರಿಂದ ಎಲ್ಲ ಬೇರೆ ಚಕ್ರಗಳಿಗೂ ಬಲವಾದ ಅಡಿಪಾಯ ಸೃಷ್ಟಿಯಾಗುತ್ತದೆ ಮತ್ತು ನಕಾರಾತ್ಮಕತೆ ಮತ್ತು ಅಸುರಕ್ಷಿತ ಭಾವನೆಗಳನ್ನು ಹೋಗಲಾಡಿಸುತ್ತದೆ. ಮೂಲಾಧಾರ ಚಕ್ರ ಅಂದರೆ ಇದು ರೂಟ್ ಚಕ್ರ. ಎಲ್ಲ ಚಕ್ರಗಳಿಗೂ ಮೂಲ ಆಧಾರ. ಗುದನಾಳ ಮತ್ತು ಜನನಾಂಗಗಳ ನಡುವಿನ ಪ್ರದೇಶದಲ್ಲಿದೆ. ಬಣ್ಣ ಕೆಂಪು ಬಣ್ಣ. ಇದರ ತತ್ವ ಭೂಮಿ ತತ್ವ. ಮೂಲ ಪ್ಲಸ್ ಮತ್ತು ಆಧಾರ ಎಂಬ ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಇದು ಮೂಲ ಅಥವಾ ಆಧಾರ ಎಂಬ ಅರ್ಥವನ್ನು ನೀಡುತ್ತದೆ. ಇದರ ಮೂಲಾಧಾರ ಚಕ್ರದ ಕಾರ್ಯಗಳು ಸುರಕ್ಷತೆ, ಕುಟುಂಬ ಸಂಬಂಧಗಳು ಮತ್ತು ಮನೆಯ ಭಾವನೆಯೊಂದಿಗೆ ಸಂಬಂಧ ಹೊಂದಿರುವುದು. ದೇಹದ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಸಮತೋಲನೆ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೂ ಸಹ ಸಹಾಯ ಮಾಡುತ್ತದೆ. ಮೂಲಾಧಾರವು ಅಸಮತೋಲನವಾಗಿದ್ದರೆ ಕಾಡುವ ಮೂಲಾಧಾರವು ಅಸಮತೋಲನದಲ್ಲಿದ್ದರೆ ಆಗುವ ತೊಂದರೆಗಳು ಅಭದ್ರತೆ, ಭಯ, ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳಿಗೆ ಕಾರಣವಾಗಬಹುದು. ಅತಿಯಾಗಿ ತಿನ್ನುವುದು ಅಥವಾ ತಿನ್ನದೇ ಇರುವುದು, ಹಸಿವಿನ ಕೊರತೆ, ಕ್ರಿಯಾತ್ಮಕವಲ್ಲದ ಜೀವನ ಶೈಲಿ, ಸೋಂಬೇರಿತನ, ಸಮತೋಲನಗೊಳಿಸುವ ವಿಧಾನ, ಭಯ, ಆತಂಕ. ಹೀಗೆ ಮೂಲಾಧಾರವು ಅಸಮತೋಲನವಾಗಿದ್ದರೆ ಅನೇಕ ಸಮಸ್ಯೆಗಳನ್ನು ಕಾಣಬಹುದು. ಇದನ್ನು ಸಕ್ರಿಯಗೊಳಿಸಲು ಲಂ ಬೀಜ ಮಂತ್ರವನ್ನು ಕ್ರಮವಾಗಿ ಪಠಿಸಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಲಂಕಾರವನ್ನು ಮೂಲಾಧಾರದ ಕೇಂದ್ರದ ಮೇಲೆ ಕೇಂದ್ರೀಕರಿಸಿ ಲಂ ಬೀಜ ಮಂತ್ರವನ್ನು ಪಠಿಸಬೇಕು. ಬರಿಗಾಲಲ್ಲಿ ನಡೆಯುವುದು, ಹುಲ್ಲಿನ ಮೇಲೆ ನಡೆಯುವುದು, ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವುದರಿಂದ ಮೂಲಾಧಾರ ಚಕ್ರವು ಆಕ್ಟಿವ್ ಆಗುತ್ತದೆ ಅಥವಾ ಸಮತೋಲನದಲ್ಲಿರುತ್ತದೆ. ಗಣೇಶನನ್ನು ಪೂಜಿಸುವ ಲಂಕಾರವನ್ನು ಪಠಿಸುವುದರಿಂದ ಮೂಲಾಧಾರ ಚಕ್ರವು ಸದೃಢವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಚಕ್ರಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಯೋಣ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.